ಭಾವನೆಯ ಮೇಲೆ ಬಾನೆತ್ತರಕ್ಕೆ ಹಾರಿ ಬಿಡುವುದರ ಮೂಲಕ ಬೀಚ್ ಕ್ರೀಡೋತ್ಸವದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭಗಳಿಗೆ, ಶುಭ ಯೋಗ, ಶುಭ ಕರ್ಣ. ಗಟ್ಟಿ ಚಪ್ಪಾಳೆಯ ಸದ್ದಿನ ಸುದ್ದಿಯೊಂದಿಗೆ ಬೀಚ್ ಕ್ರೀಡೋತ್ಸವದ ಉದ್ಘಾಟನೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಮ್ಮ ಕಾರ್ಯಕ್ರಮಗಳ ಎಲ್ಲ ಪರಿಚಯಗಳನ್ನ ಎಲ್ಲರ ಚಿತ್ತವನ್ನ ಇತ್ತ ಸೆಳೆದುಕೊಂಡು ಬಲು ವಿಸ್ತಾರಕ್ಕೆ ಬಲೆಯನ್ನ ಬೀಸಿ ಬಹಳಷ್ಟು ಮೀನುಗಳನ್ನ ಆ ಬಲೆ ಒಳಗೆ ಬಂದಿಯಾಗುವಲ್ಲಿ ತನ್ನ ಲಗೋರಿ ಅವರ ನೇತೃತ್ವದಲ್ಲಿ ಈ ಸ್ಪರ್ಧೆಗಳ ಆಯೋಜನೆಯನ್ನ ಮಾಡಲಾಗಿದೆ. ಗುರಿ ಮುಟ್ಟುವ ತನಕ ವಿರಮಿಸದಿರುವ ನಮ್ಮ ಪರ್ಯಾಯ ಸಮಯದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸಿದ್ದಾರೆ. ಅದಾದ ನಂತರ ಸ್ಟೇಟ್ ಲೆವೆಲ್ ಬಾಸ್ಕೆಟ್ಬಾಲ್ ಕಾಂಪಿಟೇಷನ್ ನಮ್ಮ ಮಣಿಪಾಲದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದು ನಾನು 3ನೇ ಕಾರ್ಯಕ್ರಮ ಅವರೊಟ್ಟಿಗೆ ಅವರು ಆಯೋಜಿಸಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಈ ಮಹಾರುದ್ರಯಾಗ ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಅಂತ ಒಂದು ಯೋಚನೆ ಅವರಲ್ಲಿ ಬಂದಿರೋದು ತುಂಬ ದೊಡ್ಡ ವಿಷಯ, ಒಳ್ಳೆಯ ವಿಷಯ. ಇವತ್ತು ಈಗ ಏನು ಇನಾಗ್ರೇಷನ್ ಟೈಮಲ್ಲಿ ಅದು ಲಗೋರಿ ನಾನು 4-5 ಸರ್ತಿ ಟ್ರೈ ಮಾಡಿ ಆಗಿರೋದು. ಇದೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಮನೆಯಲ್ಲಿ ಇಟ್ಟು ಈ ಥರ ಕಾರ್ಯಕ್ರಮಗಳಿಗೆ ಬಂದರೆ ಅವ್ರದ್ದು ಮನಸ್ಸು ಫ್ರೆಶ್ ಆಗ್ತದೆ ಮತ್ತು ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಆಯೋಜಿಸ್ತಾ ಇರಲಿ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಥರ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಲ್ಲಿರುವಂತಹ ಸಹಾಯ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಮೊನ್ನೆ ತಾನೇ ಸ್ಟಾರ್ಟ್ ಮಾಡಿದ್ದೇವೆ. ಇದರ ಜೊತೆಗೆ ಖಾಲಿ ಧಾರ್ಮಿಕ ಕಲ್ಪನೆ ಸಾಧ್ಯ ಅಲ್ಲ, ಸಾಕಾಗುವುದಿಲ್ಲ. ಸಾಮಾಜಿಕವಾಗಿ ಕೂಡ ನಮ್ಮ ಮಕ್ಕಳನ್ನ, ಇಲ್ಲಿಯ ಗ್ರಾಮಸ್ಥರನ್ನ ಇದರ ಜೊತೆಗೆ ನಾವು ಹೊಂದಿಕೊಂಡಿಸಿದ್ರೆ, ನಾವು ಇನ್ವಾಲ್ವ್ ಮಾಡಿದರೆ ಪ್ರಾಯಶಃ ಸಮಗ್ರವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಒಂದು ದೊಡ್ಡ ಮಟ್ಟಿನ ಒಂದು ಎಲ್ಲ ಸಮುದಾಯದ, ಎಲ್ಲ ಕರಾವಳಿ ಪ್ರದೇಶದ ಯುವಜನರು, ಎಲ್ಲ ಕರಾವಳಿ ಪ್ರದೇಶದಲ್ಲಿರುವ ಸಂಘ ಸಂಸ್ಥೆಯ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಬೀಚ್ ಕ್ರೀಡೆಯನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ಅನೇಕ ಬೀಚ್ ಕ್ರೀಡೆಗಳು ಆಯೋಜಿಸಿದೆ. ಲಗೋರಿ ಅಂತ ಹಿಡಿದು ಸ್ಯಾಂಡಲ್ಲಿ ಈಶ್ವರನ ಒಂದು ಪ್ರತಿಮೆಯನ್ನು ಮಾಡುವಂಥ ಒಂದು ಕೆಲಸ, ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಲ ಬೀಸುವಂಥ ಕ್ರೀಡೆ, ಇಂಥ ಕ್ರೀಡೆಗಳನ್ನೆಲ್ಲ ನಾವು ಆಯೋಜಿಸಿ ಒಂದು ವಿಶೇಷ ರೀತಿಯ ಒಂದು ಈ ನಮ್ಮ ರುದ್ರಯಾಗಕ್ಕೆ ಒಂದು ಸಂಚಲನ ನೀಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಈ ಕ್ರೀಡೆಯನ್ನು ಆಯೋಜಿಸಿದೆವು. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ನಿರುದ್ಯೋಗ ಮಕ್ಕಳಿದ್ದಾರೆ. ನಮ್ಮ ಜಿಲ್ಲೆ ಇವತ್ತು ನೋಡಿದರೆ ಎಜುಕೇಷನಲ್ಲಿ ನಾವು ಸಾಕಷ್ಟು ಮುಂದೆ ಹೋಗಿದ್ದೇವೆ. ಆದರೆ ಆ ಮಕ್ಕಳಿಗೆ ಪಾಪ ಇವತ್ತು ಉದ್ಯೋಗ ಸಿಗುವುದಿಲ್ಲ. ಯಾರಾದರೂ ಮುಂದೆ ಬರಬೇಕು ಉದ್ಯೋಗ ಕೊಡುವಂಥ ಒಂದು ವ್ಯಕ್ತಿಗಳು. ಆ ನಿಟ್ಟಿನಲ್ಲಿ ನಾವು ನಾಳೆ ಒಂದು ಬೃಹತ್ ಮಟ್ಟದ ಉದ್ಯೋಗ ಮೇಳವನ್ನು ರಚಿಸಿದ್ದೇವೆ. ಈಗಾಗಲೇ 7,500 ವೇಕೆನ್ಸೀಸ್ ಅದರಲ್ಲಿ ನಾವು ಮಾಡಿಕೊಂಡಿದ್ದೇವೆ. 75 ಪ್ರತಿಷ್ಠಿತ ಕಂಪನಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಕ್ಕಳು ಆರ್ಥಿಕ ರೀತಿಯಲ್ಲಿ ಖಾಲಿ ವಿದ್ಯಾವಂತರಾಗಲಿಕ್ಕೆ ಅದರ ಸಾಧ್ಯ ಇಲ್ಲ, ಅವರಿಗೊಂದು ಉದ್ಯೋಗ ಕಲ್ಪಿಸಿಕೊಡುವಂಥ ಸಾಮಾಜಿಕ ಕೆಲಸ ಕೂಡ ನಾವು ಇವತ್ತು ಮಾಡಬೇಕು ಅಂತ ನಾವು ಒಂದು ದೃಢ ನಿರ್ಧಾರ ಹಿಡ್ಕೊಂಡು ಸಾಕಷ್ಟು ಕಷ್ಟ ಆದರೂ ನಾಳೆ ನಾವೊಂದು ದೊಡ್ಡ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಆ ಉದ್ಯೋಗ ಮೇಳದಲ್ಲಿ ನಿಮ್ಮಲ್ಲಿ ಯಾರಾದರೂ ಎಜುಕೇಷನ್ನ ತಗೊಂಡ ಮಕ್ಕಳು ಉದ್ಯೋಗ ಇಲ್ಲದೆ, ಕೆಲಸ ಇಲ್ಲದೆ ಇದ್ದರೆ ಅಲ್ಲಿ ನೀವು ಕಲಿಸ್ಬೇಕು. ಇದ್ರ ಜೊತೆಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾರು SSLC ಕಲ್ತಿದ್ದಾರೆ, ಯಾರು PUC ಕಲ್ತಿದ್ದಾರೆ, ಅವರಿಗೆ ಜಾಸ್ತಿ ಆದ್ಯತೆ ಸಿಗುವಂಥ ಉದ್ಯೋಗವನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಮಕ್ಕಳಿಗೆ ಇಂಜಿನಿಯರಿಂಗ್ ಕಲೀಲಿಕ್ಕೆ ಆಗೋದಿಲ್ಲ, ಎಲ್ಲ ಮಕ್ಕಳು ನಾವು ಗ್ರಾಜ್ಯುಯೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಬಡ ಕುಟುಂಬದಿಂದ ಬಂದ ಮಕ್ಕಳಿದ್ದಾರೆ, ಅವರಿಗೆ PUC ತನಕ ಓದ್ತಾರೆ ಅವರು. ಆನಂತರ ಅವರ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಸರಿ ಇರೋದಿಲ್ಲ. ಸೊ ಪೇರೆಂಟ್ಸಿಗೆ ಎಜುಕೇಷನ್ ಕಮ್ಮಿ ಇದ್ದದ್ರಿಂದ ಮಕ್ಕಳಿಗೆ ಕೂಡ ಉದ್ಯೋಗದಲ್ಲಿ ಪ್ರೋತ್ಸಾಹ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಸೊ ಅಂಥ ಮಕ್ಕಳನ್ನು ನಾವು ಹುಡುಕಿ ಸಾಧಾರಣ 7,000 ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯಲ್ಲಿ ಉದ್ಯೋಗ ಕೊಡಬೇಕು ಅಂತ ನಾವು ಬಯಸಿದ್ದೇವೆ. ನಮ್ಮ ದೇಶದ ಪ್ರತಿಷ್ಠಿತ ಎಲ್ಲ ದೊಡ್ಡ ಕಂಪನಿಗಳು ಅದರಲ್ಲಿ ಬರ್ತದೆ. ಮಿನಿಮಮ್ ಸ್ಯಾಲ್ರಿಯನ್ನು ಒಂದು 25,000 ಸಂಬಳ ಆದರೂ ನಮ್ಮ ಉದ್ಯೋಗ ಮೇಳದಿಂದ ಮಕ್ಕಳಿಗೆ ಸಿಗಬೇಕು. ಇಂಥ ಉದ್ಯೋಗಗಳನ್ನು ನಾವು
ಸೃಷ್ಟಿಸಲಿಕ್ಕೆ ಬದ್ಧರಾಗಿದ್ದೇವೆ ನಾವು. ಅದಕ್ಕೂ ಕೂಡ ತಮ್ಮ ಪ್ರೋತ್ಸಾಹವನ್ನು ನಾವು ಇವತ್ತು ಕೊಡಬೇಕು ಅಂತ ಹೇಳ್ತೇವೆ.